ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ 45ನೇ ಸ್ಟಡಿ ಬ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ನನ್ನ ದಿನ ಪ್ರಾರಂಭ ಆಗಿದ್ದು ಇವತ್ತು ಬೆಳಗಿನ ಜಾವ 3 ಗಂಟೆಗೆ, ಮತ್ತು ನನ್ನ ಸ್ಟಡಿ ಸ್ಟಾರ್ಟ್ ಮಾಡಿದ್ದು 3:30ಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ನಾನು ಬಿಸಿನೀರನ್ನು ಕಾಸ್ಕೊಂಡು ನನ್ನ ಸ್ಟಡಿ ರೂಮ್ಗೆ ಹೋದೆ. ನನ್ನ ಸ್ಟಡಿ ರೂಮ್ ನೋಡಿದ್ರೆ ನೋಡಿ ಫ್ರೆಂಡ್ಸ್, ಯಾವ ಆಕಾರ ಆಗೈತಿ. ನಿನ್ನೆ ನಾನು ಸ್ಟಡಿ ಮಾಡಿ ಎಲ್ಲ ಅಲ್ಲಿಂದಲ್ಲೇ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಇವಾಗ ರೂಮಿಗೆ ಬಂದು ನೋಡಿದ್ರೆ ಈ ರೀತಿಯಾಗಿದೆ. ಅದಕ್ಕೆ ನಾನೆಲ್ಲ ಮೊದಲು ನನ್ನ ಪುಸ್ತಕಗಳನ್ನೆಲ್ಲ ಜೋಡಿಸಿ ಇಟ್ಕೊಂಡ್ಬಿಟ್ಟು ಆಮೇಲೆ ಸ್ಟಡಿ ಸ್ಟಾರ್ಟ್ ಮಾಡಿದರೆ ಆಯಿತು ಅಂತ ಇವಾಗ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ನನ್ನ ಲಿಪ್ಸ್ ಮೇಲೆ ಚಿಕ್ಕ ಚಿಕ್ಕ ಗುಳ್ಳೆಗಳಾಗ್ತಾ ಇದ್ವು ಅಂತ ನನ್ನ ಪ್ರಾಬ್ಲಮ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ, ಮತ್ತು ಅದಕ್ಕೆ ಸೊಲ್ಯೂಷನ್ ಕೇಳಿದ್ದೆ. ಎಲ್ಲ ಫ್ರೆಂಡ್ಸ್ಗಳು ಸಹ ಸೊಲ್ಯೂಷನ್ ಹೇಳಿದ್ದೀರಿ. ಯಾರ್ಯಾರು ಹೇಳಿದಿರಲ್ಲ ಫ್ರೆಂಡ್ಸ್, ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಫ್ರೆಂಡ್ಸ್, ಇನ್ನೊಂದು ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕನ್ನಿಸ್ತಾ ಇದೆ. ಏನಪ್ಪ ಅಂತಂದರೆ, ನಾನು ಇಂಗ್ಲೀಷಲ್ಲಿ ವೀಕ್ ಇರ್ಬೋದು, ಆದರೆ ನಾನು ಓದುತ್ತಿರುವಂತಹ ಮಾರ್ಗ ತುಂಬಾ ಉತ್ತಮವಾಗಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾಕಂತಂದರೆ ನನ್ನ TET ಎಕ್ಸಾಮಲ್ಲಿ ನಾನು ತೊಗೊಂಡಿರೋ ಮಾರ್ಕ್ಸು 30ಕ್ಕೆ 19 ಫ್ರೆಂಡ್ಸ್. ನಾನು ಆರಾಮಾಗಿ ನನ್ನ ಇಂಗ್ಲೀಷ್ ಎಕ್ಸಾಮನ್ನು ಪಾಸ್ ಆಗ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ. ಅದು ನನಗೆ ಮಾತ್ರ ಗೊತ್ತು. ಓಕೆ ಫ್ರೆಂಡ್ಸ್, ಈ ವಿಷಯ ಹೇಳಬೇಕನ್ನಿಸಿತು, ಸುಮ್ಮನೆ ಹೇಳಿದೆ. ಇವಾಗ ನಾನು ಟೈಮ್ ಟೇಬಲ್ ಬರ್ಕೊಂಡು ಇಟ್ಕೊಳ್ಳಕತ್ತೀನಿ. ಯಾವ್ಯಾವ ಸಬ್ಜೆಕ್ಟನ್ನು ಎಷ್ಟು ಅವರ್ ಓದಬೇಕು, ಯಾವ ಸಬ್ಜೆಕ್ಟ್ ಈ ಅವಧಿಯಲ್ಲಿ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಸಬ್ಜೆಕ್ಟನ್ನು ಬರ್ಕೊಂಡೆ. ಇವಾಗ ಟೈಮ್ ನೋಡಿದರೆ 3:31 ಆಗಿಬಿಟ್ಟೈತಿ. ಸ್ವಲ್ಪ 5 ನಿಮಿಷ ಹೆಚ್ಚಾಗಿಬಿಟ್ಟೈತಿ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡಲ್ಲ ಅದಕ್ಕೆ. ಓಕೆ, ಫಸ್ಟ್ ಸಬ್ಜೆಕ್ಟ್ ನಾನು ಹಿಸ್ಟ್ರಿ ತೊಗೊಳ್ತಾ ಇದ್ದೀನಿ. ಹಿಸ್ಟ್ರಿ ಸೆಕೆಂಡ್ PUದು ಸ್ಟಡಿ ಮಾಡ್ತಾಯಿದ್ದೀನಿ. ಇವತ್ತು ಸೆಕೆಂಡ್ PUದು ಫುಲ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಅಂದರೆ ನಂದು 4 ರಾಜಮನೆತನಗಳಷ್ಟೇ ಬ್ಯಾಲೆನ್ಸ್ ಇದ್ವು, ಅವು ಸಹ ಕಂಪ್ಲೀಟ್ ಮಾಡಿಕೊಂಡೆ. ವರ್ಧನರು, ಪಲ್ಲವರು, ಹೊಯ್ಸಳರು, ಚಾಲುಕ್ಯರು, ರಾಷ್ಟ್ರಕೂಟರು ಇವಿಷ್ಟು ಬ್ಯಾಲೆನ್ಸ್ ಇದ್ವು. ಇವುಗಳನ್ನು ಸಹ ಇವತ್ತು ನಾನು ಕಂಪ್ಲೀಟ್ ಮಾಡಿಕೊಂಡೆ. ನನ್ನ ಸೆಕೆಂಡ್ PUದು ಫುಲ್ ಕಂಪ್ಲೀಟ್ ಆಯಿತು. ಮತ್ತು ಯಾವುದೇನಾದರೂ ಬ್ಯಾಲೆನ್ಸ್ ಇದ್ದರೆ ಮತ್ತೆ ನೋಟ್ಸ್ ಮಾಡ್ಕೊಳೋಕ್ಕಾಗುತ್ತೆ. ಇವಾಗಂತೂ ಕಂಪ್ಲೀಟ್ ಆಗೈತಿ. ಆದರೆ ಫಸ್ಟ್ PUದು ಇನ್ನೂ ಬ್ಯಾಲೆನ್ಸ್ ಐತಿ ಫ್ರೆಂಡ್ಸ್. ಜಾಗತಿಕ ಇತಿಹಾಸ ಐತಿ, ಅದನ್ನೊಂದು ಪೆಂಡಿಂಗ್ ಇಟ್ಟೀನಿ. ಇದು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಅದನ್ನು ಓದಬೇಕಂತ ಇಟ್ಟೀನಿ. ಇವಾಗ ನಾಳೆಯಿಂದ ಅದನ್ನು ಓದ್ಕೋತೀನಿ. ಇವಾಗ ನಂದು ಹಿಸ್ಟ್ರಿನೂ ಕಂಪ್ಲೀಟ್ ಆಯಿತು. ಈಗ ನಾನು ಜಿಯೋಗ್ರಫಿ ಓದ್ಕೊಳಕತ್ತೀನಿ. ಇವತ್ತಿನ ಜಿಯೋಗ್ರಫಿ ಸ್ಟಡಿ ಅವಧಿಯಲ್ಲಿ ನಂದು 9th ಜಿಯೋಗ್ರಫಿ ಆಲ್ ಲೆಸನ್ಗಳೆಲ್ಲ ಕಂಪ್ಲೀಟ್ ಆದವು. 10th ನೋಟ್ಸ್ ಆಲ್ರೆಡಿ ಐತಿ. ಇವಾಗ ನಂದು ಸ್ಕೂಲ್ದು ಜಿಯೋಗ್ರಫಿ ಎಲ್ಲ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ನಾನು ನಾಳೆಯಿಂದ ನನ್ನ ಹತ್ರ ಏನೋ PUCದು ಜಿಯೋಗ್ರಫಿ ಬುಕ್ ಇಲ್ಲ. ನಾನು ಏನು ಓದಬೇಕು ಅಂತ ನೋಡಕತ್ತೀನಿ ಫ್ರೆಂಡ್ಸ್. ಅದು ಯೂಟ್ಯೂಬ್ನಲ್ಲಿ ನಾನು ಸರ್ಚ್ ಮಾಡಿದ್ದೀನಿ. ಜಿಯೋಗ್ರಫಿ ಕಂಪ್ಲೀಟ್ ಪ್ಯಾಕೇಜ್ದು ಯೂಟ್ಯೂಬ್ ಚಾನಲಲ್ಲಿರುವಂತಹ ವೀಡಿಯೋಸ್ ಸಿಕ್ಕಾವು. ಅವುಗಳನ್ನೇ ನಾನು ಕೇಳಿ ನೋಟ್ಸ್ ಮಾಡ್ಕೋಬೇಕಂತ ಡಿಸೈಡ್ ಮಾಡಿದ್ದೀನಿ. ಇವಾಗ ನನ್ನ 3 ಸಬ್ಜೆಕ್ಟ್ಗಳ ಮುಗಿದ್ವು. ಜಿಯೋಗ್ರಫಿ, ಹಿಸ್ಟ್ರಿ, ಪೊಲಿಟಿಕಲ್, ಈ 3 ಸಬ್ಜೆಕ್ಟ್ಗಳು ಕಂಪ್ಲೀಟ್ ಆಯಿತು. ಟೈಮ್ 6:11 ಆಯಿತು ಟೈಮ್ ಫ್ರೆಂಡ್ಸ್. ಇವಾಗ ನಾನು ಬಸ್ ಸ್ಟ್ಯಾಂಡಿಗೆ ಹೋಗಬೇಕು. ಬಸ್ ಸ್ಟ್ಯಾಂಡಿಗೆ ಯಾಕೆ ಹೋಗ್ಬೇಕು ಅಂತಂದರೆ, ನಂದು ಲ್ಯಾಪ್ಟಾಪ್ ತೊಗೊಂಡು ಬರೋಕ್ಕೆ ನಾನು ಹೋಗಿದ್ದೆ. ಇವಾಗ ತೊಗೊಂಡು ಬಂದೆ. ಅದನ್ನೇ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಸ್ಟಡಿಯ ಜರ್ನಿಯಲ್ಲಿ ಇದು ಸಹ ಈ ಹೊಸ ಮೆಂಬರು ಆ್ಯಡ್ ಆಗಿದೆ ಫ್ರೆಂಡ್ಸ್. ಇವಾಗ ನನ್ನ ಸ್ಟಡಿಯ ಜರ್ನಿಯಲ್ಲಿ ಇದು ಸಹ ನನ್ನ ಜೊತೆ ಸಾಗುತ್ತೆ. ಮತ್ತು ನನ್ನ ಸ್ಟಡಿಗೆ ಇದು ಸಹ ಅನುಕೂಲಕರವಾಗುವಂತಹ ಕೆಲಸಗಳನ್ನು ನನಗೆ ಪೂರೈಸುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. Two hours later.
ಇವಾಗ ಟೈಮು 9:05 ಆಯಿತು. ನನ್ನ ಮನೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೊಂಡು ಇವಾಗ ನಾನು ಯೂಟ್ಯೂಬ್ ಚಾನಲ್ನಲ್ಲಿ 1998ರಿಂದ 2020ರವರೆಗಿನ KS ಎಕ್ಸಾಮಲ್ಲಿ ನಡೆದಿರುವಂತಹ ಎಲ್ಲ ಕ್ವಶನ್ಗಳನ್ನು ಸಾಲ್ವ್ ಮಾಡ್ತಾಯಿದ್ರು. ಮಂಜುನಾಥ್ ಸರ್ ಅಂತ ಯೂಟ್ಯೂಬ್ ಚಾನಲ್ ಅದು. ಹಾಗಾಗಿ ಅವರು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡಿದರು. ಅದು ತುಂಬಾ ಹೆಲ್ಪ್ ಆಯಿತು. ಹಾಗಾಗಿ ನಾನು KS ಎಕ್ಸಾಮ್ ನಾಳೆ ಇರೋದ್ರಿಂದ ಇವತ್ತು ನಾನು KSದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನೋ ಅಂತಾರಲ್ಲ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಬಾವಿ ತೋಡಿದ್ರು ಅಂತಾರಲ್ಲ, ಆ ರೀತಿಯಾಗಿದೆ ನಮ್ಮ ಪರಿಸ್ಥಿತಿ. ಯಾಕಪ್ಪ ಅಂತಂದರೆ ನಾನಂತೂ KS ಲೆವೆಲಿಗೆ ಸ್ಟಡಿ ಮಾಡಿಲ್ಲ ಫ್ರೆಂಡ್ಸ್. KS ಲೆವೆಲಿಗೆ ನಾವು ಪ್ರಿಪೇರ್ ಆಗಬೇಕಂದ್ರೆ ಮಿನಿಮಮ್ 1 ವರ್ಷನಾದರೂ ನಾವು ಓದಲೇಬೇಕು. ಆದರೆ ಈಗ 2 ಮಂತ್ಸ್ ಆಯಿತು ಫ್ರೆಂಡ್ಸ್ ನಾವು ಓದಾಕತ್ತು. ಇವಾಗ ನಾನು 2 ಅವರ್ ಸ್ಟಡಿ ಆಯಿತು. ಸ್ವಲ್ಪ ಕ್ಲಾಸ್ ಕೇಳಿಕೊಂಡೆ ಮತ್ತು ಇಂಪಾರ್ಟೆಂಟ್ ಅನಿಸಿದ್ದೆಲ್ಲ ನೋಟ್ಸ್ ಮಾಡಿಕೊಂಡೆ. ಇವಾಗ ನಾನು ಸ್ನಾನ ಮಾಡಿಕೊಂಡು ಮತ್ತೆ ಸ್ಟಡಿ ಕಂಟಿನ್ಯೂ ಮಾಡ್ತೀನಿ. 1 hour later. ಹೆಲೋ ಫ್ರೆಂಡ್ಸ್, ಇವಾಗ ನಂದೆಲ್ಲ ಕೆಲಸ ಮುಗೀತು. ಸ್ನಾನವೂ ಆಯಿತು, ಟಿಫನ್ನು ಆಯಿತು. ಇವಾಗ ನಾನು ಮತ್ತೆ ನನ್ನ ಸ್ಟಡಿ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಆಗಿದ್ದೀನಿ. ಟೈಮು 11:46 ಆಗೈತಿ. ಇವಾಗ ನಾನು ಸ್ಟಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏನಪ್ಪ ಅಂತಂದರೆ ನಾಳೆ KS ಎಕ್ಸಾಮು. KS ಲೆವೆಲಿಗೆ ನಾನು ಸ್ಟಡಿ ಮಾಡಿಲ್ಲ ಫ್ರೆಂಡ್ಸ್. ಇವಾಗ ಹೇಳ್ತಾ ಇದ್ದೀನಿ, ನಾಳೆ ಎಕ್ಸಾಮ್ ಐತಿ. ಇವತ್ತು ನಾನು ಕ್ವಶನ್ ಪೇಪರ್ ಬಿಡಿಸ್ತಾ ಇದ್ದೀನಿ. ಇವಾಗ ನಂದು ಒಂದು 2 ಅವರ್ ಕ್ವಶನ್ ಪೇಪರ್ ಬಿಡಿಸಿದ್ದಾಯಿತು. ಅಂದ್ರೆ ಕ್ಲಾಸ್ ಕೇಳಿದೆ, ಸರ್ ಬಿಡಿಸ್ತಾ ಇದ್ರು, ವಿವರಣಾತ್ಮಕವಾಗಿ ಬಿಡಿಸಿದ್ರು. ಅದನ್ನು ನಾನು ಕ್ಲಾಸ್ ಕೇಳಿದೆ. ಒಂದಿಷ್ಟು ಇಂಪಾರ್ಟೆಂಟ್ ಅನಿಸಿದ್ರು, ಅದನ್ನು ನೋಟ್ಸ್ ಮಾಡ್ಕೊಂಡಿನಿ. ಇವಾಗ ನಾನು ಕಲೆಕ್ಟ್ ಮಾಡಿರುವಂತಹ ಕ್ವಶನ್ ಪೇಪರ್ಸ್, ಇವಾಗ ನಾನು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ತೀನಿ ಫ್ರೆಂಡ್ಸ್. ಇವತ್ತು ಫುಲ್ ಡೇ ಕ್ವಶನ್ ಪೇಪರ್ನೇ ಬಿಡಿಸ್ತೀನಿ. ಇದು ನಾನು ಏನಪ್ಪ ಅಂತಂದರೆ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಆಲ್ ಕ್ವಶನ್ ಪೇಪರ್ಸ್. ನನಗೆ ಎಷ್ಟು ಸಿಗ್ತಾವೆ ಅವೆಲ್ಲ ಕ್ವಶನ್ ಪೇಪರ್ಗಳನ್ನು ನಾನು ಇದರಲ್ಲಿ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ. ಇದು ಯಾವ ಕ್ವಶನ್ ಪೇಪರ್ ಅಂತಂದ್ರೆ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ಬರ್ತಲ್ಲ ಫ್ರೆಂಡ್ಸ್, KM ಸುರೇಶ್ ಅವ್ರದ್ದು. ಆ ಮ್ಯಾಗ್ಝಿನಲ್ಲಿ ಅವರು ಲಾಸ್ಟ್ ಆ ಮ್ಯಾಗ್ಝಿನ್ ಕೊನೆಯಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆದಂತಹ ಎಲ್ಲ ಕ್ವಶನ್ ಪೇಪರ್ನ ಇದ್ರ ಕೊಡ್ತಾರೆ. ಮತ್ತು ವಿತ್ OMR ಸೀಟ್ ಸಹ ನಾವು ಅದನ್ನು ಬಿಡಿಸ್ಕೋಬಹುದು. ಸೇಮ್ ಎಕ್ಸಾಮ್ನಲ್ಲಿ ಹಾಲ್ನಲ್ಲಿ ಯಾವ ರೀತಿ ಕುತ್ಕೊಂಡು ಬರೀತೀವಲ್ಲ ಅದೇ ರೀತಿ ಇಲ್ಲಿನೂ ಸಹ ಬರ್ಕೊಂಡು OMR ಸೀಟ್ನ ಸಹ ನಾವು ತುಂಬ್ಕೋಬಹುದು. ಆಮೇಲೆ ನಮ್ಮ ರಿಸಲ್ಟ್ ನಾವು ನೋಡ್ಕೋಬಹುದು. ಆ ರೀತಿಯಾಗಿನೂ ನಾವು ಇಲ್ಲಿ ಮಾಡ್ಕೋಬಹುದು. ಇಲ್ಲಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಎಷ್ಟಿದಾವೆ ಅಂತ ನೋಡ್ತೀನಿ ಇದ್ದಾರೆ ಫ್ರೆಂಡ್ಸ್. ಒಂದು ಇಲ್ಲಿ KSದು ಒಂದು, ಇಲ್ಲಿ OMR ಆಮೇಲೆ ತೋರಿಸ್ತೀನಿ. ಇನ್ಮೇಲೆ PCದು ಐತಿ, PSI ಐತಿ. ಅದು ಬೇಡ ನಮಗೀಗ, ಅದನ್ನು ಬಿಡಿಸ್ಬೋದು, ಆದರೆ ಬೇಡ. PCದು ಐತಿ, RRB ಮತ್ತು ಕ್ವಶನ್ ನಮ್ಮದು KSದು ಐತಿ ಮತ್ತು KSದು. ಟೋಟಲ್ ಒಟ್ಟು 3 KSದು ಕ್ವಶನ್ ಪೇಪರ್ ಅದಾವು. ಅವುಗಳನ್ನು ಇವತ್ತು ಫುಲ್ ಡೇ ಟೋಟಲ್ 3 KS ಪೇಪರ್ ಅದಾವ ಫ್ರೆಂಡ್ಸ್. KSದು ಪೂರ್ವಭಾವಿ ಪರೀಕ್ಷೆಯ ಮಾಡೆಲ್ ಕ್ವಶನ್ ಪೇಪರ್ ಇದಾವು. ಈ ಕ್ವಶನ್ ಪೇಪರ್ನ ನಾನು ಇವತ್ತು 3 ಕ್ವಶನ್ ಪೇಪರ್ ಬಿಡಿಸ್ತೀನಿ. ಎಷ್ಟು ಟೈಮ್ ಹಿಡಿಯುತ್ತೆ ಗೊತ್ತಿಲ್ಲ, ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೋಡಿ ಫ್ರೆಂಡ್ಸ್, ಟೋಟಲ್ 100 ಪ್ರಶ್ನೆಗಳು. ಇಲ್ಲಿ OMR ಸೀಟ್. ನೆಕ್ಸ್ಟ್ ಇದು PSI ಐತಿ. ಆಮೇಲೆ ಮತ್ತೆ ಈ ಕಡೆ ಇನ್ನೂ 2 ಕ್ವಶನ್ ಪೇಪರ್ ಅದಾವು. ಇವಾಗ ನಾನು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನಾನು ಸ್ಟಾರ್ಟ್ ಮಾಡ್ತೀನಿ. 1ನೇದು ಕ್ವಶನ್ ಪೇಪರ್ ಇವಾಗ ಸ್ಟಾರ್ಟ್ ಮಾಡಾಕತ್ತೀನಿ. ಆದರೆ ಟೈಮ್ ಹಚ್ ಮಾಡಲು ಹೆಂಗೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇದು 2 ಗಂಟೆದು ಐತಿ ಫ್ರೆಂಡ್ಸ್. 2 ಅವರ್ದು ಕ್ವಶನ್ ಪೇಪರ್ ಐತಿ. ನಾನು ಇವಾಗ 12 ಗಂಟೆಯಿಂದ 2 ಗಂಟೆವರೆಗೂ ಈ ಕ್ವಶನ್ ಪೇಪರ್ ಬಿಡಿಸ್ತೀನಿ. ನೋಡೋಣಂತ ಯಾವ ರೀತಿಯಾಗಿ ನಾನು ರಿಸಲ್ಟನ್ನು ಮಾಡ್ತೀನಿ ಅಂತ. ಟೈಮ್ ಹಚ್ಚಿನೇ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಓಕೆ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಆಯಿತು. ಫ್ರೆಂಡ್ಸ್, ಇವಾಗ ನಾನು 1ನೇದು
KS ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ದೀನಿ. ಇದರ ರಿಸಲ್ಟನ್ನು ನಾನು ಎಷ್ಟು ಮಾರ್ಕ್ಸ್ ತೊಗೋತೀನಿ ಅನ್ನೋದನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ. ನಾನು 3 ಕ್ವಶನ್ ಪೇಪರ್ನ ಇವತ್ತಿನ ಅವಧಿಯಲ್ಲಿ ಮುಗಿಸ್ತೀನಿ. ಆ 3 ಕ್ವಶನ್ ಪೇಪರ್ದು ಮಾರ್ಕ್ಸನ್ನು ನಾನು ಈ ವಿಡಿಯೋದ ಕೊನೆಯಲ್ಲಿ OMR ಶೀಟನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಕೀ ಆನ್ಸರ್ನ ಚೆಕ್ ಮಾಡ್ಕೊಳಕತ್ತೀನಿ. ಇವಾಗ ಪಡೆದುಕೊಂಡಂತಹ ಅಂಕಗಳನ್ನು ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಂದು KSದು ಫಸ್ಟ್ ಪೇಪರ್ ಕಂಪ್ಲೀಟ್ ಆಯಿತು. ಇವಾಗ ನೆಕ್ಸ್ಟ್ ನಾನು 1 ತಾಸು ಮಲ್ಕೋತೀನಿ ಮತ್ತು 1 ತಾಸು ಊಟ ಗೀಟ ಮಾಡ್ಕೊಂಡು ನೆಕ್ಸ್ಟ್ ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಇಲ್ಲ 1 hour later. ಹಾಯ್ ಫ್ರೆಂಡ್ಸ್, ಇವಾಗ ನಂದು ಮಲ್ಕೊಳ್ಳೋದಾಯಿತು, ರೆಸ್ಟ್ ಆಯಿತು, ಆಮೇಲೆ ಊಟ ಆಯಿತು, ಎಲ್ಲ ಆಯಿತು. ಇವಾಗ ನನ್ನ ಟೈಮ್ 4:01 ಆಗೈತೆ ಫ್ರೆಂಡ್ಸ್, 4:01 ಆಗೈತೆ. ಇವಾಗ ನಾನು ಸೆಕೆಂಡ್ ಟೆಸ್ಟ್ ಅಂದರೆ ಎಕ್ಸಾಮ್ ಸೆಕೆಂಡ್ ಪೇಪರ್ನ ನಾನು ಬರೀತೀನಿ. ಇವಾಗ 2 ತಾಸು ಬೇಕು. 4ರಿಂದ 6 ಗಂಟೆ ಈ ಸೆಕೆಂಡ್ ಪೇಪರ್ ಬರೀತೀನಿ. ಇದಿಷ್ಟು ಸೆಕೆಂಡ್ ಪೇಪರ್ ಫ್ರೆಂಡ್ಸ್, ಮತ್ತು ಅದರದ್ದು OMR ಶೀಟ್. ಓಕೆ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನಂದು ಸೆಕೆಂಡ್ KS ಕ್ವಶನ್ ಪೇಪರ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಮತ್ತು ಫ್ರೆಂಡ್ಸ್, ಯಾರು ನಾಳೆ KS ಎಕ್ಸಾಮನ್ನು ಬರೀತಾ ಇದ್ದೀರಿ ಅವರೆಲ್ಲರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಎಲ್ಲರೂ ಚೆನ್ನಾಗಿ ಬರೀರಿ ಮತ್ತು ಈ ಪರೀಕ್ಷೆಯನ್ನು ಪಾಸಾಗಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇವಾಗ ನಂದು ಸೆಕೆಂಡ್ ಕ್ವಶನ್ ಪೇಪರ್ ಕೂಡ ಕಂಪ್ಲೀಟ್ ಆಯಿತು. ಇವಾಗ ನಾನು ಮಾರ್ಕ್ಸ್ನ ಚೆಕ್ ಮಾಡ್ಕೊಡಕತ್ತೀನಿ. ಇದಾದಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನನ್ನ ಸ್ಟಡಿನ ಕಂಟಿನ್ಯೂ ಮಾಡ್ತೀನಿ. ಈವ್ನಿಂಗ್ ನಂದು ಸ್ಟಡಿ ಸ್ಟಾರ್ಟ್ ಆಗಿತ್ತು 6:30 ಫ್ರೆಂಡ್ಸ್. ಇವಾಗ ನಂದು 3rd KS ಪ್ರಶ್ನೆ ಪತ್ರಿಕೆಯನ್ನು ಇವಾಗ ನಾನು ಬಿಡಿಸ್ತೀನಿ. ಇವಾಗ ನಂದು 3rd ಕ್ವಶನ್ ಪೇಪರ್ ಸಹ ಮುಗೀತು. ಇವಾಗ ನನ್ನ ಮಾರ್ಕ್ಸ್ಗಳನ್ನು ಕೌಂಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು 3 KS ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೊಂಡೆ ಫ್ರೆಂಡ್ಸ್. ಅವುಗಳ ಮಾರ್ಕ್ಸನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ನಂದು ಫಸ್ಟ್ KS ಕ್ವಶನ್ ಪೇಪರ್ದು
OMR ಸೀಟು. ಇದರಲ್ಲಿ ನನಗೆ ತೆಗೆದುಕೊಂಡಂತಹ ಅಂಕ 56 ಫ್ರೆಂಡ್ಸ್. ಎರಡನೇ KS ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ನಲ್ಲ ಫ್ರೆಂಡ್ಸ್, ಅದರಲ್ಲಿ ನಾನು 65 ಮಾರ್ಕ್ಸ್ಗಳನ್ನು ತಗೊಂಡೆ. ಅದೇ ಮೂರನೇದು KS ಪೂರ್ವಭಾವಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ತೆಗೆದುಕೊಂಡಿರುವಂತಹ ಮಾರ್ಕ್ಸು 69. ಈ ರೀತಿಯಾಗಿ ನನ್ನ ಮಾರ್ಕ್ಸನ್ನು ತೊಗೊಂಡೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.